ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ಸಮಾಜಶಾಸ್ತ್ರದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಸಮಾಜಶಾಸ್ತ್ರದ MCQ ಮತ್ತು 2 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಹಾಗೆ ಎಕ್ಸಾಮ್ಗೆ ಬರುವಂಥ ವೆರಿ ಇಂಪಾರ್ಟೆಂಟ್ ಪಿಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಇಲ್ಲಿ ಹೆಚ್ಚಾಗಿ ಪ್ರಶ್ನೆ ಉತ್ತರಗಳಿದೆ, ಸರಿಯಾಗಿ ನೋಡ್ಕೊಂಡು ಓದ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವೆರಿ ಯೂಸ್ಫುಲ್ ಆಗುವಂಥ ವಿಡಿಯೋ. ಸೋಷಿಯಾಲಜಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು ಇರುತ್ತೆ. ಇಲ್ಲಿ MCQ ಮತ್ತು 2 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು ಇದೇ ರೀತಿ ಹೊಸ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಮೊದಲೇ ಪ್ರಶ್ನೆ, ಭಾರತ ಸರ್ಕಾರದ ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ ಸರಿಯಾಗಿ ಜೋಡಿಸಿ ಬರೆಯಿರಿ. ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ, ಸರಿಯಾಗಿ ನೀವು ಬರೀಬೇಕಾಗುತ್ತೆ. ಈ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ರೆಡ್ ಇಂಕಿಂದ ಬರೆದಂಥ ರಬ್ ಆಗಿದೆ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ದರ್ಜಿಸಿದ ಕ್ರಮಾನುಗತಿಯಲ್ಲಿ ಆಚರಿಸಿ. ಇದು 2ನೇ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಇವು MCQ ಆಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ MCQ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು. ಅದೇ ರೀತಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳಲ್ಲಿ ಹೆಚ್ಚಾಗಿ ಕೇಳಿದ ಪ್ರಶ್ನೆ ಯಾವುದಂದರೆ ಮಲಪ್ರಭಾ ಹೋರಾಟಕ್ಕೆ ಕಾರಣವಾದ ಅಂಶಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ 2, 3 ಮತ್ತು 4 ಸರಿಯಾಗಿರುತ್ತೆ. ಹಾಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳು MCQ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಇಲ್ಲಿ ಮೊದಲ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತ ಸಾಕ್ಷರತಾ ಪ್ರಮಾಣ ಎಷ್ಟಂತ ಕೇಳಿದ್ದಾರೆ. ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 74.04 ಡಿಗ್ರಿ. ಇದು 2011ರ ಜನಗಣತಿಯಾಗಿದ್ದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು ಇವು, ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ 5ನೇ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ನಡೆದ ಮೊದಲ ರೈತ ಹೋರಾಟ ಯಾವುದು. ಅದು ಆಪ್ಷನ್ ಸಿ ಕಾಗೋಡು ಹೋರಾಟ ಸತ್ಯಾಗ್ರಹ. MCQ ಇಷ್ಟು ಹೆಚ್ಚಿನ ಪ್ರಶ್ನೆಗಳಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡಿ, ಸರಿಯಾಗಿ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ MCQ ಪ್ರಶ್ನೆ ಉತ್ತರಗಳಿವೆ. ಹಾಗೆ ಎಕ್ಸಾಮ್ ಪ್ಯಾಟರ್ನ್ ಅಂತ ಬರುವಂಥ ಪ್ರಶ್ನೆ ಉತ್ತರಗಳು ಈ ರೀತಿ ಕೇಳ್ತಾರೆ, ಸರಿಯಾಗಿ ನೋಡ್ಕೊಳ್ಳಿ. ಹಳೆಯ ಕ್ವಶನ್ ಪೇಪರ್ನ ಆ್ಯನ್ಯುವಲ್ ಎಕ್ಸಾಮ್ನ ಪ್ರಶ್ನೆ ಉತ್ತರಗಳು ಇವು, ಸರಿಯಾಗಿ ನೋಡ್ಕೊಳ್ಳಿ. ಈ ರೀತಿ ಪ್ರಶ್ನೆ ಉತ್ತರಗಳು ಕೇಳಿದ್ದು, ಅವಕ್ಕೆ ಉತ್ತರಗಳು ಸಹ ಇಲ್ಲಿದೆ, ಸರಿಯಾಗಿ ನೋಡ್ಕೊಳ್ಳಿ ನೀವು. ಹಿಂದೂ ಪದದ ಮೊದಲು ಬಳಸಿದರೆ ಯಾರು. ಸರಿಯಾದ ಉತ್ತರ ಆಪ್ಷನ್ ಸಿ ಅರಬರು. ಈ ರೀತಿ ಪ್ರಶ್ನೆ ಕೇಳ್ತಾರೆ. ಹೀಗೆ ಭಾರತದಲ್ಲಿ ಅಂತರ್ಜಾತೀಯ ವಿವಾಹ ಕಾನೂನಿನ ಮಾನ್ಯತೆ ನೀಡಿದ ಮೊದಲ ಕಾನೂನು ಯಾವುದು. ವಿಶೇಷ ವಿವಾಹ ಕಾಯ್ದೆ 1972. ಇದು 2025ರಲ್ಲಿ ಕೇಳಿದಂಥ ಪ್ರಶ್ನೆ ಉತ್ತರ MCQ. ಸೋಷಿಯಾಲಜಿ ಸಮಾಜಶಾಸ್ತ್ರದ ಪ್ರಶ್ನೆ ಉತ್ತರಗಳು ಇರುತ್ತೆ, ವೆರಿ ಇಂಪಾರ್ಟೆಂಟ್. ಇಷ್ಟು MCQ ವೆರಿ ಇಂಪಾರ್ಟೆಂಟ್ ಆಗಿದ್ದ ಪ್ರಶ್ನೆ ಉತ್ತರವನ್ನು ನಾನು ನಿಮ್ಗೆ ಕೊಟ್ಟಿದ್ದೆ. ಇಷ್ಟು ಓದ್ಕೊಂಡ್ರೆ ಸಾಕು ನೀವು. MCQನ 5 ಅಂಕಕ್ಕೆ 5 ಅಂಕ ಪ್ರಶ್ನೆ ಉತ್ತರನ ತಗೋತೀರ. ಹಾಗೆ 2 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. 2 ಅಂಕದ ಪ್ರಶ್ನೆ ಉತ್ತರ ನೋಡಿ. ಈ ರೀತಿ ಪ್ರಶ್ನೆ ಉತ್ತರಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಈ ರೀತಿ ಕೊಟ್ಟಿರ್ತಾರೆ, ಹಾಗೆ ಅವಕ್ಕೆ ಉತ್ತರಗಳನ್ನ ನೀವು ಬರೀಬೇಕಾಗುತ್ತೆ. ಯಾವ ರೀತಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಿ, ಅವುಗಳಿಗೆ ಉತ್ತರ ನಾನು ನಿಮಗೆ ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಂತಹ ನಾನು ನಿಮಗೆ ಪ್ರಶ್ನೆ ಉತ್ತರಗಳನ್ನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಪಿಕ್ಸ್ ಬರುವಂಥ ಪ್ರಶ್ನೆ ಉತ್ತರಗಳು ಸಹಿತ ಬಹುನಿರೀಕ್ಷಿತ ಪ್ರಶ್ನೆ ಉತ್ತರಗಳಿರುತ್ತೆ. ಇವು 2 ಅಂಕದ ಪ್ರಶ್ನೆ ಉತ್ತರಗಳು. ಮೊದಲೇ ಪ್ರಶ್ನೆ, ಭಾರತದ 2 ಧಾರ್ಮಿಕ ಸಮೂಹಗಳನ್ನು ರಚಿಸಿ. 1 ಹಿಂದೂ, ಮುಸ್ಲಿಂ, ಕ್ರೈಸ್ತ. ಹೀಗೆ ಕರ್ನಾಟಕದ 2 ಪರಿಶಿಷ್ಟ ಜಾತಿಗಳು ಆದಿ ದ್ರಾವಿಡ, ಹೊಳಿಗ ಮಾದಿಗ, ಚಮ್ಮಾರ. ಈ ರೀತಿ ಪರಿಶಿಷ್ಟ ಜಾತಿಗಳಿರ್ತವೆ. ಹಾಗೆ ಮಹಿಳಾ ಸಬಲೀಕರಣಕ್ಕೆ ಕಾರಣವಾದ 2 ಕಾನೂನಾತ್ಮಕ ತಂತ್ರಗಳನ್ನು ಹೆಸರಿಸಿ. 1 ಹಿಂದೂ ವಿವಾಹ ಕಾಯ್ದೆ 1955, ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ 1956. ಹಾಗೆ ಭಾರತೀಯ ಗ್ರಾಮಗಳ 2 ಲಕ್ಷಣಗಳು. ಗ್ರಾಮಗಳ ಬಗ್ಗೆ ಲಕ್ಷಣಗಳನ್ನು ಬರೀಬೇಕಾಗುತ್ತೆ. 1 ಚಿಕ್ಕ ಗಾತ್ರ, 2 ಪ್ರಾಥಮಿಕ ಸಂಬಂಧಗಳ ಪದ್ಧತಿ, ಹಾಗೆ 3 ಸಾಮಾಜಿಕ ಸಮಾಖ್ಯತೆ.
ಇವ ಪ್ರಶ್ನೆ ಉತ್ತರಗಳಾಗಿರುತ್ತೆ. ಹಾಗೆ ಹೆಚ್ಚಿನ ಪ್ರಶ್ನೆ ಉತ್ತರಗಳು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ಇಷ್ಟು ಪ್ರಶ್ನೆ ಉತ್ತರವನ್ನು ನೀವು ನೋಡ್ಕೊಂಡ್ರೆ ಸಾಕು, ಪಿಕ್ಸ್ ಬರುವಂಥ ಪ್ರಶ್ನೆ ಉತ್ತರಗಳಾಗಿರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಸಂಸ್ಕೃತ ಅನುಕರಣದ ಯಾವುದಾದ್ರೂ 2 ಟೀಕೆಗಳನ್ನು ಬರೆಯಿರಿ. ಇಲ್ಲಿ 2 ಟೀಕೆ ಅಥವಾ ಹೆಚ್ಚಿನ ಟೀಕೆಗಳನ್ನು ನೀವು ಬರೀಬೇಕಾಗುತ್ತೆ. ಹಾಗೆ ಹೆಚ್ಚಿನ ಪ್ರಶ್ನೆಗಳಂತ ಹೇಳಿದೆ ಕೊಟ್ಟಿದ್ದೆ ನಿಮಗೆ, ಸರಿಯಾಗಿ ನೋಡ್ಕೊಳ್ಳಿ. ಮೊದಲೇ ಪ್ರಶ್ನೆ ಏನಿದೆ ಅಂದರೆ, ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ 2 ಅಂಶಗಳು: ಹೆಣ್ಣು ಶಿಶು ಹತ್ಯೆ ಮತ್ತು ಗಂಡು ಸಂತಾನದ ಬಯಕೆ. ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಉತ್ತರಗಳಿವು. ಹಾಗೆ ಹೆಚ್ಚಿನ ಪ್ರಶ್ನೆ ಉತ್ತರಗಳು ಇಲ್ಲಿವೆ, ಸರಿಯಾಗಿ ನೋಡ್ಕೊಳ್ಳಿ. 17ನೇ ಪ್ರಶ್ನೆ ಆಗಿದ್ದು, ಸಿಂಧೂ ನಾಗರಿಕತೆಯ 2 ನಗರಗಳನ್ನು ಹೆಸರಿಸಿ. ಒಂದು ಹರಪ್ಪ, ಮೊಹೆಂಜೊದಾರೋ. ಹಾಗೆ ಕರ್ನಾಟಕದ ಯಾವುದಾದ್ರು ಪರಿಶಿಷ್ಟ ಜಾತಿಗಳು: ಮಾದಿಗ, ಹೊಳ್ಳೆಯ, ಲಂಬಾಣಿ, ಬೋವಿ ಆಗಿರ್ಬೋದು. ಹಾಗೆ ರೈತ ಆತ್ಮಹತ್ಯೆಯ ಜೀವಿ ವೀರೇಶನ ಸಮಿತಿಯವರು 2 ಕಾರಣ ತಿಳಿಸಿ. ಒಂದು ಕುಡಿತ, ಜೂಜು, ಮೀರಿತ ಖರ್ಚು ಮಾಡುವುದು, ಬೆಲೆ ವೈಫಲ್ಯ, ಚೀಟಿ ಫಂಡ್ ಮೋಸ ಇನ್ನಿತರ ರೈತರ ಆತ್ಮಹತ್ಯೆ ಕಾರಣ ಆಗಿರುತ್ತೆ. ಹಾಗೆ ಕರ್ನಾಟಕದಲ್ಲಿ ನಡೆಯುವ 2 ಪ್ರಸಿದ್ಧ ಜಾತ್ರೆಗಳನ್ನು ಹೆಸರಿಸಿ. ಒಂದು ಧಾರವಾಡ ಜಿಲ್ಲೆಯ ಮೂರು ಜಾತ್ರೆ, ಹಾಗೆ ಬಾಗಲಕೋಟೆ ಜಿಲ್ಲೆಯ ಬನಶಂಕರಿ ಜಾತ್ರೆ. ಇವು ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಹಾಗೂ ಉತ್ತರ ಆಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಇವು ಮಾದರಿ ಪ್ರಶ್ನೆ ಉತ್ತರಗಳು ಅನ್ವಯಿಸುವಂಥ ಪ್ರಶ್ನೆ ಉತ್ತರಗಳನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳಿವು. ಭಾಷ್ಯವಾದ ಎಂದರೇನು, ಜಾತ್ಯತೀತ ಎಂದರೇನು, ಇನ್ನಿತರ ಪ್ರಶ್ನೆಗಳನ್ನು ಸಹ ಈ ರೀತಿ ಕೇಳ್ತಾರೆ. ಇಲ್ಲಿ ಭಾಷಾವಾದ ಅಂದರೆ ಜನರ ತಮ್ಮ ಭಾಷೆಯಲ್ಲಿ ವಿಶೇಷವಾಗಿ ಗೌರವಿಸುವುದು ಅಥವಾ ಭಾಷೆಗಳನ್ನು ಕುರಿತು ದ್ವೇಷ ಭಾವನೆಯನ್ನು ಹೊಂದಿರುವುದನ್ನು ಭಾಷಾವಾದ ಎನ್ನುವರು. ಈ ರೀತಿ ಪ್ರಶ್ನೆ ಹಾಗೂ ಉತ್ತರಗಳಿವೆ, ಸರಿಯಾಗಿ ನೋಡ್ಕೊಳ್ಳಿ. ಇಷ್ಟು ಪ್ರಶ್ನೆ ಉತ್ತರಗಳನ್ನು ಓದ್ಕೊಂಡ್ರೆ ಪಿಕ್ಸ್ 80 ಔಟ್ ಆಫ್ 80 80 ಔಟ್ ಆಫ್ 80 ಅಂಕಗಳನ್ನ ಪಡಿತೀರಾ. ವೆರಿ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ, ಇಲ್ಲಿ ಸ್ಕಿಪ್ ಮಾಡಿಬಿಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳನ್ನು ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.